ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಬೇಕು ಗೈಸ್. ನೀರು ಹಾಕ್ಕೊಂಡ್ಮೇಲೆ ಚಿಕನ್ ಹಾಕ್ಕೊಬೇಕು. ಚಿಕನ್ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಕೆ ಬಿಡಬೇಕು. ಈ ನೀರೆಲ್ಲ ಇಮ್ರೋಗಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಗೈಸ್. ಫಸ್ಟು ಗೈಸ್ ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ ಗೈಸ್. ಇದು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಬೇಕು, ಚೆನ್ನಾಗಿರುತ್ತೆ ಗೈಸ್. ಈ ಥರ ನೀರೆಲ್ಲ ಹೋಗ್ಬೇಕು ನೋಡಿ. ಇಷ್ಟು ನೀರು ಹೋಗ್ಮೇಲೆ ಗೈಸ್ ಒಂದು ಪ್ಲೇಟಲ್ಲಿ ತೆಗ್ದು ಇಟ್ಕೊಂಡಿದ್ದು ಸೈಡಲ್ಲಿ ಚಿಕನ್ನ. ಇದೇ ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಇದಾವಾಗ ಬೆಳ್ಳುಳ್ಳಿ ಶುಂಠಿ ಜಜ್ಜಿಟ್ಕೊಂಡಿದ್ರಲ್ಲ, ಅದು ಇವಾಗ ಇದರಲ್ಲಿ ಹಾಕ್ಕೊಬೇಕು. ಮತ್ತೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈರುಳ್ಳಿ ಹಾಕ್ಕೊಬೇಕು ಗೈಸ್. ಈರುಳ್ಳಿನ ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಗೋಲ್ಡ್ ಕಲರ್ ಆಗಬೇಕು ಈರುಳ್ಳಿ. ಇದು ಆವಾಗ ಚಿಕನ್ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಬೇಕು, ಮಸಾಲ ಒಂದು ಸ್ವಲ್ಪ ಹಾಕ್ಕೊಬೇಕು ಗೈಸ್. ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡು, ಪೆಪ್ಪರು ಹಾಕ್ಕೊಂಡು ಗೈಸ್, ಉಪ್ಪು ಹಾಕ್ಕೊಂಡು ಗೈಸ್, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು, ಪೆಪ್ಪರು ಹಾಕ್ಕೊಂಡು ಗೈಸ್. ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗೈಸ್. ಇವಾಗ ಟೊಮೆಟೊ ಆ್ಯಡ್ ಮಾಡಿ, ಟೊಮೆಟೊ ಆ್ಯಡ್ ಮಾಡಾದ್ಮೇಲೆ ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಕ್ಬಿಡಿ ಒಂದು 5 ಮಿನಿಟ್ಸ್.